ವಿದ್ಯಾರ್ಥಿಗಳೇ, ಅಧ್ಯಾಯ 8 ಬಹುಪದೋಕ್ತಿಗಳು ಈ ಪಾಠದ ವಿಡಿಯೋ ಭಾಗ 7ಕ್ಕೆ ಸ್ವಾಗತ. ಈ ಪಾಠದಲ್ಲಿ ನಾವು ಸಂಶ್ಲೇಷಿತ ಭಾಗಾಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಸಂಶ್ಲೇಷಿತ ಭಾಗಾಕಾರವನ್ನು ಉಪಯೋಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. x ಘಾತ 3 ಪ್ಲಸ್ x ವರ್ಗ ಮೈನಸ್ 3x ಪ್ಲಸ್ 5 ಭಾಗಿಸು x ಮೈನಸ್ 1. ಈಗ ಈ ಸಂಶ್ಲೇಷಿತ ಭಾಗಾಕಾರವನ್ನು ಮಾಡಲಿಕ್ಕೆ ನಾವೊಂದು ಕ್ರಮವನ್ನು ಅನುಸರಿಸ್ತೇವೆ. ಈ ರೀತಿ ಒಂದು ಕಾಲಮನ್ನು ಮಾಡಿಕೊಂಡಿರುತ್ತಾಮ. ಈಗ ನಾವು x ಮೈನಸ್ 1 ಭಾಜಕದ ಮೈನಸ್ 1 ಇದರ ವಿರುದ್ಧ ಚಿಹ್ನೆಯನ್ನು ನಾವು ಇಲ್ಲಿ ಬರೀತೀವಿ. 1 ಮೈನಸ್ 1 ಇದ್ದರೆ ಇಲ್ಲಿ 1. ನಂತರ ಇಲ್ಲಿ ನಾವು ಈ ರೋನಲ್ಲಿ x ಘಾತ 3ರ ಸಹಗುಣಕವನ್ನು ಇಲ್ಲಿ ಬರೀತೀವಿ. x ವರ್ಗದ ಸಹಗುಣಕ 1 ಅದನ್ನು ಇಲ್ಲಿ ಬರೀತೀವಿ. x ನ ಸಹಗುಣಕ 3 ಅದನ್ನು ಇಲ್ಲಿ ಬರೀತೀವಿ. ಹಾಗೂ ಸ್ಥಿರಾಂಕ 5 ಇಲ್ಲಿ ಬರೀತೀವಿ. ಈ ಥರ 1 1 ಮೈನಸ್ 3 5 ಬರುತ್ತೆ. ನಂತರದ ಹಂತ 1 ನಾವು ಕೆಳಗಡೆ ಮೂರನೆಯ ಅಂಕಣದಲ್ಲಿ ಬರೀತೀವಿ. ಈಗ 1 ಗುಣಿಸು 1 ಒಂದೊಂದು 1 ಬರುತ್ತೆ. ಅದನ್ನು ನಾವು ಇದರ ಕೆಳಗಡೆ ಬರೆದು 1 ಕೂಡಿಸು 1 ಸಮ 2 ಆಗುತ್ತೆ. ಮುಂದಕ್ಕೆ 1 ಗುಣಿಸು 2 1 ಗುಣಿಸು 2 ಸಮ 2 ಆಗಿರುತ್ತದೆ. ಅದನ್ನು ಮೈನಸ್ 3ರ ಅಡಿಯಲ್ಲಿ ನಾವು ಬರೆಯಬೇಕು 2. ಈಗ ಇವುಗಳನ್ನು ಕೂಡಿಸಿದಾಗ ಉತ್ತರ ಮೈನಸ್ 1 ಬರುತ್ತೆ. ಮುಂದಿನ ಹಂತ 1 ಮೈನಸ್ 1ಕ್ಕೆ ಗುಣಿಸಿದಾಗ ಅದು ಮೈನಸ್ 1 ಆಗುತ್ತದೆ. ಅದನ್ನು 5ರ ಅಡಿಯಲ್ಲಿ ಬರೀತೀವಿ. ಇವುಗಳನ್ನು ಕೂಡಿಸಿದಾಗ ಮೈನಸ್ 4 ಬರುತ್ತೆ. ಈಗ ಕೊನೆಯ ಒಂದು ಪದವನ್ನು ನಾವು ಬೇರ್ಪಡಿಸಿ ಉಳಿದ 3 ಪದಗಳು ನಮಗೆ ಇಲ್ಲಿ ದೊರೆಯುತ್ತದೆ. ಅಲ್ಲಿ ಭಾಗಲಬ್ಧ q ಆಫ್ x ಅನ್ನು ಬರೆಯುವಾಗ q ಆಫ್ x ಸಮ 1 x ಘಾತ, ಇದು 3 ಪದಗಳಿವೆ, x ಘಾತ 2ರ ಸಹಗುಣಕವಾಗಿ ಬರೀತೇವೆ. ಒಂದು x ವರ್ಗ. ಅದೇ ರೀತಿ 2 x ನ ಸಹಗುಣಕವಾಗಿ ಬರೀತೀವಿ ಪ್ಲಸ್ 2x ಹಾಗೂ ಮೈನಸ್ 1 ಸ್ಥಿರಾಂಕವಾಗಿ ಬರೀತೀವಿ x ಮೈನಸ್ 1. ಈಗ ನಮ್ಮ ಭಾಗಲಬ್ಧ x ವರ್ಗ ಪ್ಲಸ್ 2x ಮೈನಸ್ 1 ಆಗ್ತದೆ. ಉಳಿದಂತಹ 4 ನಾವು ಶೇಷ r(x) ಇದೆ ಸಮ 4 ಅಂತ ಬರೀತೀವಿ. ಈ ರೀತಿ ಸಂಶ್ಲೇಷಿತ ಭಾಗಾಕಾರದಲ್ಲಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯುತ್ತದೆ. ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. 3x ಘಾತ 3 ಮೈನಸ್ 4x ವರ್ಗ ಮೈನಸ್ 10x ಪ್ಲಸ್ 6 ಭಾಗಿಸು 3x ಮೈನಸ್ 2. ಮೊದಲನೇ ರೀತಿಯಲ್ಲೇ ನಾವು ಬಾಕ್ಸನ್ನು ಮಾಡ್ಕೊಳ್ತೀವಿ. ಆನಂತರ ಇಲ್ಲಿ ಗಮನಿಸಬೇಕಾಗಿರೋದು ಎಕ್ಸ್ಗೆ ಸಹಗುಣಕ 3 ಇರೋದ್ರಿಂದ ನಾವು 3ಅನ್ನು ನಾವು 2ಕ್ಕೆ ಭಾಗಿಸಿಕೊಂಡು ಮೈನಸ್ ಪ್ಲಸ್ ಆಗಿ ಇಲ್ಲಿ ಬರಿಬೇಕಾಗುತ್ತೆ. ಅಂದರೆ ಪ್ಲಸ್ ಮಾಡಿದಾಗ ಮೈನಸ್ ಇದು ಪ್ಲಸ್ 2 ಆಗುತ್ತೆ. 3ರಿಂದ ಭಾಗಿಸಿದಾಗ 3ನೇ 2 ಆಗಿ ನಾವು ಇಲ್ಲಿ ಬರ್ಕೋಬೇಕು. ಆನಂತರ 3ಅನ್ನು ಮೊದಲು ಬರೆದ ಹಾಗೆ ಮೊದಲಿಂದಾಗಿ ಬರಿತೀವಿ. ಎಕ್ಸ್ ವರ್ಗದ ಸಹಗುಣಕ ಮೈನಸ್ 4 ನಂತರ ಎಕ್ಸ್ನ ಸಹಗುಣಕ ಮೈನಸ್ 10 ಮತ್ತು ಸ್ಥಿರಾಂಕ 6. ಈ ಥರ ನಾವು ಒಂದು ರೋನಲ್ಲಿ ಬರ್ಕೋಬೇಕು. ನಂತರ ಮೊದಲನ ಅಂಕಿ 3ಅನ್ನು ಕೆಳಗಡೆ ಬರೆದು ಈಗ ನಾವು ಮಾಡಬೇಕಾಗಿರೋದು 3ನೇ 2ರಿಂದ 3ಕ್ಕೆ ಗುಣಿಸಿ ಏನು ಉತ್ತರ ಬರುತ್ತೆ ಅಂದರೆ 3ಕ್ಕೆ 3 2 ಉಳಿಯುತ್ತದೆ. ಅದನ್ನು ನಾವು ಮೈನಸ್ 4ರ ಕೆಳಗಡೆ ಬರೆದು ಕೂಡಿಸಿದಾಗ ಮೈನಸ್ 2 ಬರುತ್ತೆ. ಈಗ ಪುನಃ 3ನೇ 2ಅನ್ನು ಮೈನಸ್ 2ಕ್ಕೆ ಗುಣಿಸಿದಾಗ ಅದು -4/3 ಬರುತ್ತದೆ. ಅದನ್ನು -10
ಇವುಗಳನ್ನು ಕೂಡಿಸಿದಾಗ -34/3. ಈಗ ನಾವು ಪುನಃ ಮೂರನೇ ಎರಡನ್ನು ಮೂರನೇ -34ಕ್ಕೆ ಗುಣಿಸಿದಾಗ -68/9. ಇವುಗಳನ್ನು ಕೂಡಿಸಿದಾಗ -14/3. ನಾವು ಮೊದಲಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಕೊನೆಯ ಒಂದು ಅಂಕಿಯನ್ನು ಬೇರ್ಪಡಿಸಬೇಕು. ಉಳಿದ 3 ಪದಗಳು ಬರೋದರಿಂದ ಇದು ಗರಿಷ್ಠ ಘಾತ 2 ಹೊಂದಿರುತ್ತದೆ. ನಿಮ್ಗೆ ಗೊತ್ತಿರ್ಬೋದು, ಬಹುಪದೋಕ್ತಿಯ p(x) ನ ಘಾತ ಗರಿಷ್ಠ ಡಿಗ್ರಿ 3 ಆಗಿದ್ದರೆ ಭಾಗಲಬ್ಧದ ಘಾತ ಗರಿಷ್ಠ ಘಾತ 2 ಆಗಿದೆ. x ವರ್ಗದ ಸಹಗುಣಕವಾಗಿ ಬರೀಬೇಕು. 3x ವರ್ಗ -2 x ನ ಸಹಗುಣಕವಾಗಿ ಬರೀಬೇಕು, -2x, ಹಾಗೂ ಸ್ಥಿರಾಂಕವಾಗಿ -3/34 ಬರೀಬೇಕು. ಈಗ ನಾವು ಇಲ್ಲಿ ಇನ್ನೊಂದು ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ನಾವು ಛೇದ ಎಷ್ಟಿದೆಯೋ 3 ಇದೆ. ಈಗ ನಾವು ಅದರಿಂದ ಭಾಗಲಬ್ಧ ಸಂಖ್ಯೆ p(x) ಅನ್ನು ಪಡೆಯಲಿಕ್ಕೆ ಈ ಒಂದು ಬಂದಂತಹ ಬೀಜೋಕ್ತಿಗೆ 3ರಿಂದ ನಾವು ಭಾಗಿಸಬೇಕಾಗಿದೆ. ಸೊ ಆಗ 3ರಿಂದ ಭಾಗಿಸಿದಾಗ ಅದು x ವರ್ಗ ಉಳಿಯುತ್ತದೆ. ಇಲ್ಲಿ -2ಕ್ಕೆ 3ರಿಂದ ಭಾಗಿಸಿದಾಗ -3x ಆಗುತ್ತೆ. ಹಾಗೂ 3/34ಕ್ಕೆ 3ರಿಂದ ಭಾಗಿಸಿದಾಗ 9/34 ಆಗುತ್ತದೆ. ಹಾಗೂ ಶೇಷ r(x) ಮೊದಲಿನ ಸಮಸ್ಯೆಯಲ್ಲಿ ನಾವು ನೋಡಿದ್ದೇವೆ. ಕೊನೆಯ ಪದವನ್ನು ನಾವು ಶೇಷವನ್ನಾಗಿ ಬರೀತೇವೆ, ಅದು -3/14. ಈ ರೀತಿಯಾಗಿ ಸಂಶ್ಲೇಷಿತ ಭಾಗಾಕಾರದಲ್ಲಿ ನಾವು ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಬಹುದು. ಇವತ್ತಿಗೆ ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.